ಸ್ನೇಹಿತರೆ SSC GD ಎಕ್ಸಾಮ್ನು ಬರೆದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ SSC GD ಎಕ್ಸೆಪ್ಟೆಡ್ ಫಿಸಿಕಲ್ ಕಟಪ್ ತಿಳಿಸ್ಕೊಡ್ರಿ ಅಂತ ಅಂತಿದ್ರಿ. ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡತ್ತಿದ್ರಿ. ನಾನು ಟೆಲಿಗ್ರಾಮ್ದಾಗೂ ಕೆಲವೊಂದು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಸರ್ ನಾನು ಇಷ್ಟು ಮಾರ್ಕ್ಸ್ಗಳನ್ನು ತೆಗೆದುಕೊಂಡ್ರಿ, ಸರ್ ನಾನು ಇಷ್ಟು ಮಾರ್ಕ್ಸ್ ಬಿದ್ದಾವ್ರಿ, ನಾ ಫಿಸಿಕಲ್ ಸ್ಟಾರ್ಟ್ ಮಾಡಬೇಕು ಬೇಡ ಅಂತ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಎಷ್ಟು ಮಾರ್ಕ್ಸ್ಗಳು ನಿಮಗೆ ಪಡೆದುಕೊಂಡಿದ್ರೆ ನೀವು ಫಿಸಿಕಲ್ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು SSC GD ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ SSC ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನೋಡ್ರಿ ಮತ್ತು ಯಾರೆಲ್ಲ ವಿಡಿಯೋ ನೋಡತ್ತೀರಿ ಅಂತ SSC ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಕಮೆಂಟ್ ಮಾಡಿರಿ, ಇಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರಿ ಸರ, ಇಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರಿ ಅಂಥೇಳಿ. ನೆಕ್ಸ್ಟ್ ನೋಡ್ರಿ ಅದ್ರ ಬೇಸ್ ಮೇಲೆ ಐತಿ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಈಗ SSC GD ಬಗ್ಗೆ ಬರೋದಾದ್ರೆ ನೋಡ್ರಿ, ನಿಮ್ಗೆ ಮೊದಲ ಅಪ್ಡೇಟ್ ಕೊಟ್ಟಿನ ಕೀ ಆನ್ಸರ್ ಬರೋಕ್ಕಿಂತ ಮುಂಚೆನೇ ಐತಿ 5 ದಿನದಿಂದ ಅಪ್ಡೇಟ್ ಕೊಟ್ಟಿನ. ನೀವು ಆಲ್ಮೋಸ್ಟ್ ನೋಡಿರ್ಬೋದು ಆ ವಿಡಿಯೋ. ಅದ್ರ ನೋಡ್ರಿ 7 ಅಥವಾ 8 ದಿನದಾಗಿಂತಿ ರಿಸಲ್ಟ್ ಬರ್ತೈತಿ ಅಂತ ಹೇಳಿ. ಅದರ ಪ್ರಕಾರ ನೋಡ್ರಿ ಕೀ ಆನ್ಸರ್ ಕೂಡ ಬಂತು. ಮತ್ತು ನೋಡ್ರಿ ಯಾರು ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡ್ಕೋರಿ. ಅದರ ಡೈರೆಕ್ಟ್ ಲಿಂಕ್ ಟೆಲಿಗ್ರಾಮ್ ಬರ್ತಲ್ಲ ಶೇರ್ ಮಾಡಿರ್ತನು. ಪ್ರತಿಯೊಂದು ವಿದ್ಯಾರ್ಥಿಗಳು ಚೆಕ್ ಮಾಡ್ಕೋರಿ ಎಷ್ಟು ಮಾರ್ಕ್ಸ್ ಬಿದ್ದಾವ ಅಂಥೇಳಿ. ಈಗ ನೋಡ್ರಿ ಕೆಲವೊಂದು ವಿದ್ಯಾರ್ಥಿಗಳು ಏನು ಕೇಳ್ತಿದ್ರಿ ಅಂದ್ರೆ, ಸರ್ ನಂದು ಹಾರ್ಡ್ ಶಿಫ್ಟ್ ಐತ್ರಿ, ಏನೈತಿ ನನ್ನ ಶಿಫ್ಟ್ ಇದ್ದಿದ್ದು ಕ್ವಶನ್ ಎಲ್ಲ ಭಾಳ ಟಫ್ ಅದಾವ್ರಿ, ನಮ್ಗೆ ನಾರ್ಮಲೈಸ್ ಸಿಗ್ತತೇನೆ ಅಂತ ಕೇಳ್ತಿದ್ರಿ. ಇಲ್ಲಿ ಇನ್ನೊಂದು 2 ದಿನ ವೇಟ್ ಮಾಡಿರಿ. ಪ್ರತಿಯೊಂದು ಡೇಟಾ ವಿತ್ ಶಿಫ್ಟ್ 1ನೇ ಶಿಫ್ಟ್ 2ನೇ ಶಿಫ್ಟ್ 3ನೇ ಶಿಫ್ಟ್ದ ನಾರ್ಮಲೈಸ್ಡ್ ಅಂಕ ಎಷ್ಟೆಷ್ಟು ಬರ್ಬೋದು ಅದನ್ನು ಕೂಡ ನಿಮ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಅದನ್ನು ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಾಕತಿ. ಈ ಶಿಫ್ಟ್ದ ಇಷ್ಟು ಮಾರ್ಕ್ಸ್ ಬರ್ತಾವೆ, ಈ ಶಿಫ್ಟ್ದ ನಾರ್ಮಲೈಸ್ಡ್ ಇಷ್ಟು ಮಾರ್ಕ್ಸ್ ತನ. ಆ ಲಿಸ್ಟ್ ನೋಡ್ರಿ ಭಾಳ ಅದ್ರ ನೋಡ್ರಿ 2 ಅಥವಾ 3 ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಆಕೈತಿ. ಅದನ್ನು ಮೀರು ಆಗಂಗಿಲ್ಲ. ಸ್ವಲ್ಪ ಏನೈತಿ ವೇಟ್ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳು ನಿಮ್ಗೆ ತಿಳಿಸ್ಕೊಡ್ತನು. ಮತ್ತು ಫಿಸಿಕಲ್ ಕಟಪ್ ಬಗ್ಗೆ ಕೇಳ್ತಿದ್ರಿ. ಮತ್ತು ಅದಕ್ಕಿಂತ ಮೊದಲು ನೋಡ್ರಿ ಸರ್ ವೇಕೆನ್ಸಿ ಇನ್ಕ್ರೀಸ್ ಆಕಾವ್ರಿ. ಇಲ್ಲಿ ನೋಡ್ರಿ ವೇಕೆನ್ಸಿ ಕೂಡ ಇನ್ಕ್ರೀಸ್ ಆಕಾವು. ಸ್ವಲ್ಪ ವೇಟ್ ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾನೆ. ಇಲ್ಲಿ ನೋಡ್ರಿ ಫಿಸಿಕಲ್ ನೋಡ್ರಿ ಸರ ಎಷ್ಟು ಮಾರ್ಕ್ಸ್ಗಳನ್ನ ತೆಗೆದುಕೊಂಡ್ರೆ ಫಿಸಿಕಲ್ ಸ್ಟಾರ್ಟ್ ಮಾಡಬೇಕ್ರಿ. ಇಲ್ಲಿ ನೋಡ್ರಿ ಎಕ್ಸಾಮ್ ಒಳಗೆ ನೀವು 35 ಕ್ವಶನ್ ನಿಮ್ಗೆ ಏನಾರು ರೈಟ್ ಆಗಿದ್ದು ಅಂದ್ರೆ ಟೋಟಲಾಗಿ 80 ಕ್ವಶನ್ ಇರ್ತಾವೆ. 80 ಕ್ವಶನ್ದಾಗ ನಿಮ್ಮ ಬರೀ 35 ಕ್ವಶನ್ ರೈಟ್ ಆಗಿತ್ತಂದ್ರೆ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. 35 ಕ್ವಶನ್ ಅಂದರೆ ಅಷ್ಟೇ, ಒಂದು ಕ್ವಶನ್ಗೆ 2 ಮಾರ್ಕ್ಸ್, ಹಂಗಂದ್ರೆ ನೋಡ್ರಿ 70 ಮಾರ್ಕ್ಸ್ ಆಯ್ತು. 70+ ಯಾರ್ದು ಇದ್ದಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ನೋಡ್ರಿ ಇನ್ನು ನಾರ್ಮಲೈಸ್ಡ್ ಅಂಕ ಕೂಡ ಬರ್ತಾವೆ. ಇಷ್ಟ ಬರ್ತಾವೆ ಅಂತ ಹೇಳಕ್ಕೆ ಬರೋಂಗಿಲ್ಲ. ಕೆಲವೊಂದು ಶಿಫ್ಟ್ಗಳಿಗೆ ಲಾಸ್ಟ್ ಇಯರ್ ತೆಗೆದುಕೊಂಡ್ರೆ 26, 27 ಈ ರೀತಿಯಾಗಿ ನಾರ್ಮಲೈಸ್ಡ್ ಅಂಕ ಕೂಡ ಬಂದಿರ್ತಾವೆ. ಅದಕ್ಕಾಗಿ ನೋಡ್ರಿ ನಾರ್ಮಲೈಸ್ಡ್ ನೋಡ್ನು. ಈಗ ಹಾರ್ಡ್ ಶಿಫ್ಟ್ದ ನಿಮ್ಗೆ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಈ ಶಿಫ್ಟ್ದ ಇಷ್ಟು ಮಾರ್ಕ್ಸ್ ಬರ್ಬೋದು, ಈ ಶಿಫ್ಟ್ದ ಇಷ್ಟು ಮಾರ್ಕ್ಸ್ ಬರ್ಬೋದು ಅಂತೇಳಿ. ಸ್ವಲ್ಪ 2 ದಿನ ವೇಟ್ ಮಾಡಿರಿ. ಮತ್ತು ನೋಡ್ರಿ 70+ ಮಾರ್ಕ್ಸ್ ಯಾರಿಗೆ ಪಡೆದುಕೊಂಡಿರ್ತೀರಿ ಅಂತ ವಿದ್ಯಾರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಮತ್ತು ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತನು, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಅಥವಾ ಡೈರೆಕ್ಟ್ ನಾನು ಪರ್ಸನಲಾಗಿ ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟನು. ನಿಮಗೆ ಏನೇ ಡೌಟ್ ಇತ್ತಂದ್ರೆ, ನಿಮಗೆ ನನ್ನಿಂದ ಏನೇ ಹೆಲ್ಪ್ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.